ನಮಸ್ಕಾರ ಎಲ್ರಿಗೂ. ಹೆಸರು ಕಾಳಿಂದ ಏನೆಲ್ಲ ಮಾಡಬಹುದು ಅಂತ ನಿಮಗೆ ಗೊತ್ತಿದೆಯಾ? ಹೆಸರು ಕಾಳು ಮೊಳಕೆ ಕಟ್ಟೋದು, ಮೊಳಕೆ ಕಟ್ಟಿರೋಂಥ ಹೆಸರು ಕಾಳು ತಿನ್ನೋದು ತುಂಬ ಒಳ್ಳೆಯದು ದೇಹಕ್ಕೆ. ಹೆಸರು ಕಾಳಿಂದ ಕಿಚಡಿ ಮಾಡ್ತೀವಿ, ಹೆಸರು ಕಾಳಿಂದ ಕೋಸಂಬರಿ ಮಾಡ್ತೀವಿ, ಹೆಸರು ಕಾಳಿಂದ ಜ್ಯೂಸು ಮಾಡ್ಬೋದು. ಗೊತ್ತಾ ನಿಮಗೆ? 2 ಸ್ಪೂನ್ ಆಫ್ ಹೆಸರು ಕಾಳು ತೊಗೊಳ್ಳಿ, 2 ಸ್ಪೂನ್ ನೀವು ಬೆಲ್ಲ ತೊಗೊಳ್ಳಿ, ತುರಿದಿರೋಂಥದ್ದು. ಹೆಸರು ಕಾಳನ್ನು ನೀಟಾಗಿ ರೋಸ್ಟ್ ಮಾಡಿ ಬಾಣಲಿಗೆ ಹಾಕಿ ನೀಟಾಗಿ ಕೆಂಪಾಗೋವರೆಗೆ ರೋಸ್ಟ್ ಮಾಡಿ. ಹೆಸರು ಕಾಳು ದೇಹಕ್ಕೆ ತಂಪು ಕೊಡುತ್ತೆ. ತುಂಬ ಉಷ್ಣ ಇರೋಂಥವ್ರು ವಾರದಲ್ಲಿ 1 ದಿವಸ ಆದರೂ ಈ ಜ್ಯೂಸನ್ನು ಮಾಡಿ. ಇದು ದೇಹಕ್ಕೆ ತುಂಬ ಒಳ್ಳೆಯದು. ಅಥವಾ ಏನು ರೋಸ್ಟ್ ಮಾಡಿದ್ದೀರ ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ನಂತರ ಮಿಕ್ಸರ್ ಗ್ರೈಂಡ್ಗೆ ಹಾಕ್ಕೊಳ್ಳಿ. 2 ಸ್ಪೂನ್ ಹೆಸರು ಕಾಳು ಹಾಕಿದರೆ ನೀವು 2 ಸ್ಪೂನು ಬೆಲ್ಲ ಹಾಕಬೇಕು. ನೋಡಿ, ನಾನು ಹಾಕ್ತಾ ಇದ್ದೀನಿ 2 ಸ್ಪೂನ್ ಹೆಸರು ಕಾಳು, 2 ಸ್ಪೂನ್ ಬೆಲ್ಲ. ನಾನು ಯಾಕೆ ಹುರಿದಿರೋ ಹೆಸರು ಕಾಳನ್ನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ, ಹಸಿ ಹೆಸರು ಕಾಳನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ, ಹೊಟ್ಟೆ ನೋವು ಬಂದುಬಿಡುತ್ತೆ. ಹೆಸರು ಕಾಳನ್ನು ಹುರಿದು ಬಿಟ್ಟೆ ಹಾಕಬೇಕು, ಆವಾಗಲೇ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಬೆಲ್ಲನೂ ಹಾಕಾಯಿತು ನಾನು. ನೆಕ್ಸ್ಟ್ ನಾವು ಗ್ರೈಂಡ್ ಮಾಡೋಣ. ಗ್ರೈಂಡ್ ಮಾಡುವಾಗ ಮೊದಲು 1-2 ರೌಂಡ್ ಪೌಡ್ರ್ ಮಾಡ್ಕೊಳ್ಳಿ, ನಂತರ ವಾಟರ್ ಆ್ಯಡ್ ಮಾಡಿ ನೀಟಾಗಿ ಗ್ರೈಂಡ್ ಮಾಡಿ. ನೋಡಿ, ಈ ಥರ ಲಿಕ್ವಿಡ್ ಆಗುತ್ತೆ. ಇದೆಷ್ಟು ತಿಕ್ಕಾಗಿದೆ ನೋಡಿ, ನಾನು ಗ್ಲಾಸ್ಗೆ ಹಾಕ್ತೀನಿ, ಎಷ್ಟು ತಿಕ್ನೆಸ್ ಇದೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಕುಡಿದು ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಇದನ್ನು ಒಂದು ಸರಿ ಆದರೂ ಟ್ರೈ ಮಾಡಿ, ಮತ್ತೆ ಮಾಡ್ಕೊಂಡು ಕುಡಿತೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನನಗೆ ಕಮೆಂಟ್ ಮಾಡಿದ್ದೀರಾ, ಕೆಲವರೆಲ್ಲ ತುಂಬ ಲೈಕ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ನಾನು ಬರ್ತೀನಿ. ಥ್ಯಾಂಕ್ ಯು.